ಓಕೆ, ಸೊ ಯೂಟ್ಯೂಬ್ ಅಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಬೇಜಾನ್ ವಿಡಿಯೋಸ್ ಸಿಗುತ್ತೆ ಯೂಟ್ಯೂಬ್ ನಲ್ಲಿ ಹೇಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಅಂತ. ಆದರೆ ಸಮಾಧಾನ, ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡುವಾಗ ಎರಡು ರೀತಿಯಿಂದ ನೀವು ಅಪ್ಲೋಡ್ ಮಾಡಬಹುದು. ಫಸ್ಟ್ ಬಂದು ಜಸ್ಟ್ ಅಪ್ಲೋಡ್ ಮಾಡಿಬಿಡೋದು, ಸೆಕೆಂಡ್ ಬಂದು ಸರಿಯಾದ ರೀತಿಯಿಂದ ಅಪ್ಲೋಡ್ ಮಾಡೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಆ ಸೆಕೆಂಡ್ ಮೆಥಡ್ ಅಂದ್ರೆ ಸರಿಯಾದ ರೀತಿಯಲ್ಲಿ ಹೇಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೋಡಿ, ಕಷ್ಟಪಟ್ಟು ಶೂಟ್ ಮಾಡಿ ಎಡಿಟ್ ಮಾಡಿ ನಂತರ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ಮೇಲೂ ಒಂದ್ 15ರಿಂದ 20 ವ್ಯೂಸ್ ಬರ್ತಿದೆ ಅಂದ್ರೆ ನಿಮ್ಗೂ ಕೂಡ ಚೆನ್ನಾಗ್ ಅನ್ಸಲ್ಲ. ನೆಕ್ಸ್ಟ್ ವಿಡಿಯೋ ಹಾಕೋಕು ನಿಮ್ಗೆ ಮೋಟಿವೇಶನ್ ಬರಲ್ಲ. ಸೊ ನೆಕ್ಸ್ಟ್ ನಿಮ್ಮ ಚಾನಲ್ ಅಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡುವ ಮುಂಚೆ ಇವತ್ತು ಹೇಳುವಂತಹ 7 ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ಸೊ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಇವತ್ತಲ್ದೆ ಒಂದ್ ವಾರ ಆಗ್ಲಿ, ಒಂದ್ ತಿಂಗಳಾಗ್ಲಿ ಅಥವಾ 2 ತಿಂಗಳ ಮೇಲೆ ಆಗ್ಲಿ ಅದರಿಂದ ಕಂಟಿನ್ಯೂಸ್ ಆಗಿ ವ್ಯೂಸ್ ನಿಮ್ಗೆ ಬರ್ತಾ ಇರುತ್ತೆ. ಹಾಗೇನೆ ಅರ್ನಿಂಗ್ಸ್ ಕೂಡ ಆಗ್ತಾ ಇರುತ್ತೆ. ತುಂಬಾ ಜನ ಮೊಬೈಲ್ ಇಂದಾನೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ. ಅದಕ್ಕೆ ನಾನು ಮೊಬೈಲ್ ರೆಕಾರ್ಡಿಂಗ್ ಮುಖಾಂತರನೇ ಯಾವೆಲ್ಲ ಸ್ಟೆಪ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರು ಅದೇ ಸ್ಟೆಪ್ಸ್ ನ ನೀವು ಫಾಲೋ ಮಾಡಬಹುದು. ಇದಲ್ಲದೆ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಇದು ಬಂದು ನೀವು ಯಾವ ಟೈಮ್ ಅಲ್ಲಿ ನಿಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ವ್ಯೂಸ್ ಸಿಗುತ್ತೆ ಅಂತ. ಸೊ ವಿಡಿಯೋದಲ್ಲಿ ಯಾವುದೇ ಪಾಯಿಂಟ್ ನ ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ. ಇಲ್ಲ ಅಂದ್ರೆ ಎಲ್ಲಾದ್ರೂ ಚೂರ್ ಏನಾದ್ರೂ ಮಿಸ್ ಆದ್ರೂ ಅಷ್ಟೇ ಮಿಸ್ ಆಯ್ತು ಅಂತ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ನೋಡಿ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕೆ 3 ಆಪ್ಷನ್ ನ ಕೊಟ್ಟಿದ್ದಾರೆ: ಯೂಟ್ಯೂಬ್ ಸ್ಟುಡಿಯೋ, ಯೂಟ್ಯೂಬ್ ಹಾಗೂ ಕ್ರೋಮ್ ಬ್ರೌಸರ್. ಈ ಮೂರರಲ್ಲಿ ನನ್ನ ಸಜೆಷನ್ ಬಂದು ಕ್ರೋಮ್ ಬ್ರೌಸರ್. ಯಾಕಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡುವಾಗ ಇದರಿಂದ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಆಪ್ಷನ್ಸ್ ಸಿಗುತ್ತೆ. ಸೊ ಅದೇನಂತ ನಿಮ್ಗೆ ವಿಡಿಯೋದಲ್ಲಿನೇ ಮುಂದೆ ಗೊತ್ತಾಗುತ್ತೆ. ಸೊ ಈಗೇನ್ ಮಾಡಿ, ಯಾವ ಮೊಬೈಲ್ ಇಂದ ಆ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಿರಲ್ಲ ಅದರಲ್ಲಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ನಂತರ studio.youtube.com ಅಂತ ಸರ್ಚ್ ಮಾಡಿ. ಈಗ ನಿಮ್ಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ನಿಮ್ಮ ಚಾನಲ್ ದೇನಾ ಇಲ್ವಾ ಅಂತ ಒಮ್ಮೆ ರೀಚೆಕ್ ಮಾಡ್ಕೊಳ್ಳಿ. ಇದೇ ಬಂದು ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪ್ ವರ್ಷನ್. ಇಲ್ಲಿ ತುಂಬಾ ಆಪ್ಷನ್ಸ್ ಗಳು ಇದೆ. ಸೊ ಒಂದೊಂದಾಗಿ ಏನಂತ ಬೇಕಾದ್ರೆ ಬೇರೆ ಸೆಪರೇಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈಗ ಬಂದು ಮೇನ್ ಆಗಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ಬರೀ ನೋಡೋಣ. ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ವಿಡಿಯೋ ಅಂತ ಕೊಡಿ. ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಆ ವಿಡಿಯೋನ ನಿಮ್ಮ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡಿ. ವಿಡಿಯೋ ಸೆಲೆಕ್ಟ್ ಆದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಥಂಬ್ನೇಲ್, ಪ್ರಮೋಷನ್, ಅಲ್ಟರ್ಡ್ ಕಂಟೆಂಟ್ ಎಲ್ಲಾ ರೀತಿಯ ಆಪ್ಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಒಂದೊಂದಾಗಿ ಯಾವ ರೀತಿ ಏನೆಲ್ಲ ಆಪ್ಷನ್ ನ ಸೆಲೆಕ್ಟ್ ಮಾಡೋದಂತ ನೋಡೋಣ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ಬಂದು ಇಲ್ಲಿ ಟೈಟಲ್. ಇದು ನಿಮ್ಮ ಥಂಬ್ನೇಲ್ ಕೆಳಗೆ ಕಾಣುವಂತಹ ಮೇನ್ ಹಾಗೂ ಇಂಪಾರ್ಟೆಂಟ್ ಲೈನ್. ಇದರಲ್ಲಿ ನೀವು ಏನ್ ವರ್ಡ್ಸ್ ಯೂಸ್ ಮಾಡ್ತೀರಾ ಆದಷ್ಟು ಸಿಂಪಲ್ ಹಾಗೂ ಮೀನಿಂಗ್ಫುಲ್ ಕೊಡಿ. ಸೊ ನಾನಿಲ್ಲಿ ಉದಾಹರಣೆಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಚಾನಲ್ ನ ಮಾನಿಟೈಸ್ ಮಾಡೋದು ಹೇಗೆ ಅನ್ನೋ ಇನ್ಫಾರ್ಮೇಶನ್ ಬಗ್ಗೆ. ಸೊ ನಾನಿಲ್ಲಿ ಟೈಟಲ್ ಬಂದು ಹೌ ಟು ಮಾನಿಟೈಸ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಕೊಡ್ತೀನಿ. ಇವನ್ ಟೈಟಲ್ ಕನ್ನಡದಲ್ಲಿ ಕೊಟ್ರು ಏನ್ ತೊಂದರೆ ಇಲ್ಲ. ಅದರ ಇಂಗ್ಲಿಷ್ ವರ್ಷನ್ ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಬಹುದು. ಸೊ ಟೈಟಲ್ ಏನೋ ಆಯ್ತು. ಈಗ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಡಿಸ್ಕ್ರಿಪ್ಷನ್. ಇದರಲ್ಲಿ ನೀವು ಜಸ್ಟ್ ಟ್ಯಾಗ್ಸ್ ನ ತುಂಬಿ ಸ್ಪ್ಯಾಮ್ ಮಾಡಕ್ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ 2 ಲೈನ್ಸ್ ಏನಿದೆ, ನಿಮ್ಮ ವಿಡಿಯೋ ಎದ್ರ ಬಗ್ಗೆ ಇರುತ್ತಲ್ಲ ಅದ್ರ ಬಗ್ಗೆ ಒಂದು ಚಿಕ್ಕ ಸಮರಿನ ಕೊಡಿ. ಸೊ ನಾನಿಲ್ಲಿ ಕೊಡ್ತೀನಿ ಹೌ ಟು ಮಾನಿಟೈಸ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಸೊ ಅದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ತಿಳಿಸ್ತೀನಿ. ಸೊ ಇಲ್ಲಿ ಸಮರಿ ಹಾಕಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಅಟ್ಲೀಸ್ಟ್ ಟೈಟಲ್ ಅಲ್ಲಿ ಏನ್ ಹಾಕಿರ್ತಿರಲ್ಲ ಅದನ್ನೇ ಬೇಕಾದ್ರೆ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬಿಡಿ. ಇದಾದ್ಮೇಲೆ ನೀವು ನಿಮ್ಮ ಅಫಿಲಿಯೇಟ್ ಏನಾದ್ರು ಲಿಂಕ್ಸ್ ಇದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಬಹುದು. ಇಲ್ಲಿ ನೋಡಿ, ನನ್ನ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ ಆಗಿ ಎಲ್ಲಾ ಡೀಟೇಲ್ಸ್ ನ ತಗೊಂಡಿದೆ. ಇದಾಕಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಬರಬೇಕು ಅದನ್ನ ಆಲ್ರೆಡಿ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನ ಹೇಗೆ ಸೆಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದೀನಿ. ಸೊ ಅಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚಾನೆಲ್ ಸೆಟ್ಟಿಂಗ್ ಹಾಗೂ ಇದ್ರ ಬಗ್ಗೆ ಅಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಇದಾದ್ಮೇಲೆ ಬರುತ್ತೆ ಥಂಬ್ನೇಲ್. ಸೊ ಥಂಬ್ನೇಲ್ ನ ಮೊದಲೇ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಥಂಬ್ನೇಲ್ ಅಂತ ಕೊಟ್ಟು ಆ ಫೋಟೋನ ಸೆಲೆಕ್ಟ್ ಮಾಡಿ ಥಂಬ್ನೇಲ್ ನ ಅಪ್ಲೋಡ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಬಂದು ಪ್ಲೇ ಲಿಸ್ಟ್ ಅಂತ. ನಿಮ್ಮ ಚಾನಲ್ ಅಲ್ಲಿ ನೀವು ಒಂದು ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದು ಇಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ಲೇ ಲಿಸ್ಟ್ ಅಂದ್ರೆ ಒಂದು ಸೆಪರೇಟ್ ಗ್ರೂಪ್ಸ್ ಇಟ್ಕೊಂಡಂಗೆ. ಸೊ ಹೇಗೆ ಕಿಚನ್ ಅಲ್ಲಿ ನೀವು ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ ಎಲ್ಲಾ ತರಕಾರಿಗಳನ್ನ ಸೆಪರೇಟ್ ಆಗಿ ಇಟ್ಕೋತಿರಲ್ಲ ಅದೇ ರೀತಿ. ಸೊ ನೋಡಿ, ನಾನು ನನ್ನ ಚಾನಲ್ ಅಲ್ಲಿ ಶಾರ್ಟ್ಸ್, ಯೂಟ್ಯೂಬ್, ಅನ್ಬಾಕ್ಸಿಂಗ್, ಟೆಕ್ ಈ ರೀತಿ ಸೆಪರೇಟ್ ಆಗಿ ಪ್ಲೇ ಲಿಸ್ಟ್ ನ ಮಾಡಿದೀನಿ. ಸೊ ಈ ವಿಡಿಯೋ ಬಂದು ಇರೋದು ಮಾನಿಟೈಸೇಷನ್ ಬಗ್ಗೆ, ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಮಾನಿಟೈಸೇಷನ್ ಬಗ್ಗೆ. ಸೊ ಅದಕ್ಕೆ ನಾನಿಲ್ಲಿ ಯೂಟ್ಯೂಬ್ ಅಂತ ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಇನ್ನು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆಯಿಂದ ನ್ಯೂ ಪ್ಲೇ ಲಿಸ್ಟ್ ಅಂತ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿವರೆಗೂ ಟೈಟಲ್ ಆಯ್ತು, ಡಿಸ್ಕ್ರಿಪ್ಷನ್ ಆಯ್ತು, ಥಂಬ್ನೇಲ್ ಆಯ್ತು, ಇವನ್ ಪ್ಲೇ ಲಿಸ್ಟ್ ಕೂಡ ಆಯ್ತು. ನೆಕ್ಸ್ಟ್ ಬಂದು ಲೈಕ್. ಇಲ್ಲಲ್ಲ, ನಿಮ್ಗೆ ವಿಡಿಯೋ ಏನಾದ್ರೂ ಹೆಲ್ಪ್ಫುಲ್ ಅನ್ಸ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ. ಸೊ ಯೂಟ್ಯೂಬ್
ಅಲ್ಗಾರಿದಮ್ ಇನ್ನಷ್ಟು ಹೆಚ್ಚು ಜನಕ್ಕೆ ಈ ವಿಡಿಯೋ ರೆಕಮೆಂಡ್ ಮಾಡುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಆಡಿಯನ್ಸ್ ಅಲ್ಲಿ ನಿಮ್ಮ ವಿಡಿಯೋ ಎದ್ರ ರಿಲೇಟೆಡ್ ಇದೆ, ಚಿಕ್ಕ ಮಕ್ಕಳು ರಿಲೇಟೆಡ್ ಇದೇನೋ ಇಲ್ವೋ ಅಂತ ಆ ಇನ್ಫಾರ್ಮೇಶನ್ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇದನ್ನು ಕೂಡ ನೀವು ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಇಟ್ಕೋಬಹುದು. ಸೊ ಅದೇ ಮೊದಲು ಹೇಳಿದ್ನಲ್ಲ, ಈ ವಿಡಿಯೋನ ರೆಫರ್ ಮಾಡ್ಕೊಳ್ಳಿ, ಅಲ್ಲಿ ನಿಮ್ಗೆ ಇದ್ರ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ನನ್ನ ವಿಡಿಯೋ ಬಂದು ಇಲ್ಲಿ ನೋ ಅಂತ ಕೊಟ್ಟಿರ್ತೀನಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಮಕ್ಕಳ ರಿಲೇಟೆಡ್ ಯಾವುದೇ ಕಂಟೆಂಟ್ ಇಲ್ಲ, ಅದಕ್ಕೋಸ್ಕರ. ಇದಾದ್ಮೇಲೆ ಆಪ್ಷನ್ ಪೇಡ್ ಪ್ರಮೋಷನ್ ಅಂತ ಸಿಗುತ್ತೆ. ಸೊ ನೀವು ನಿಮ್ಮ ವಿಡಿಯೋದಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಅಥವಾ ಪ್ರಾಡಕ್ಟ್ ನ ಪೇಡ್ ಪ್ರಮೋಷನ್ ಮಾಡ್ತಾ ಇದ್ದೀರಾ, ಅವಾಗ ಈ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಅದಿಲ್ಲ ಅಂದ್ರೆ ಅದು ಹಾಗೆ ಇರ್ಲಿ. ನೆಕ್ಸ್ಟ್ ಬಂದು ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಅಲ್ಟರ್ಡ್ ಕಂಟೆಂಟ್. ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡಿದೀನಿ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇದರ ಕತೆ ಏನಂತ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ನಾನಿಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕಂದ್ರೆ ನನ್ನ ವಿಡಿಯೋಸ್ ಅಲ್ಲಿ ಯಾವುದೇ ರೀತಿಯ ಎ ರಿಲೇಟೆಡ್ ಕಂಟೆಂಟ್ ಇಲ್ಲ. ನಂತರ ಆಟೋಮೇಟೆಡ್ ಚಾಪ್ಟರ್, ಫೀಚರ್ಡ್ ಪ್ಲಾನ್ಸ್, ಆಟೋಮೆಟಿಕ್ ಕಾನ್ಸೆಪ್ಟ್ಸ್ ಇದೇಗಿದೆನ ಹಾಗೆ ಇರ್ಲಿ, ಇಲ್ಲೇನ್ ಚೇಂಜಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಟ್ಯಾಕ್ಸ್. ಏನ್ ಹಾಕ್ಬೇಕು, ಎಲ್ ಹಾಕ್ಬೇಕು, ಎಷ್ಟ್ ಹಾಕ್ಬೇಕು ಹೇಳ್ತೀನಿ. ಮೊದಲು ಬಂದು ನೀವು ಟೈಟಲ್ ಅಲ್ಲಿ ಏನ್ ಕೊಟ್ಟಿರ್ತೀರಲ್ಲ ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬಿಡಿ. ಇದಾದ್ಮೇಲೆ ಆಸ್ ಎ ಆಡಿಯನ್ಸ್ ಯೋಚನೆ ಮಾಡಿ, ನಂತರ ಯೋಚನೆ ಮಾಡಿ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಸರ್ಚ್ ಮಾಡಕ್ಕೆ ನಿಮ್ಮ ಆಡಿಯನ್ಸ್ ಯಾವ ರೀತಿಯ ಕೀವರ್ಡ್ಸ್ ನ ಯೂಸ್ ಮಾಡಬಹುದು ಅಂತ. ಉದಾಹರಣೆಗೆ ಈ ವಿಡಿಯೋ ಇರೋದು ಯೂಟ್ಯೂಬ್ ಮಾನಿಟೈಸೇಷನ್ ಬಗ್ಗೆ. ಸೊ ಆಡಿಯನ್ಸ್ ಯೂಶಲಿ ಯೂಟ್ಯೂಬ್ ಮಾನಿಟೈಸೇಷನ್ ಯೂಟ್ಯೂಬ್ ಚಾನಲ್, ಹೌ ಟು ಅಪ್ಲೈ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್, ಈ ರೀತಿಯ ಕೀವರ್ಡ್ಸ್ ನ ಯೂಸ್ ಮಾಡಿ ಸರ್ಚ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾನು ಇಲ್ಲಿ ಟ್ಯಾಗ್ಸ್ ಅಲ್ಲಿ ಫಿಲ್ ಮಾಡ್ತೀನಿ. ಇಲ್ಲಿ ಟ್ಯಾಗ್ಸ್ ಅಲ್ಲಿ ನಿಮ್ಗೆ 500 ಕ್ಯಾರೆಕ್ಟರ್ಸ್ ವರ್ಗು ಲಿಮಿಟ್ ಇದೆ, ಹಾಗಂತ ಗಂಟ್ಲವರೆಗೂ ತುಂಬಿಸಲೇಬೇಕು ಅಂತ ಏನಿಲ್ಲ. ಒಂದ್ 300 to 400 ಕ್ಯಾರೆಕ್ಟರ್ಸ್ ಇದ್ರೂ ಸಾಕು. ಲ್ಯಾಂಗ್ವೇಜ್ ಕ್ಯಾಪ್ಷನ್ ಅಲ್ಲಿ ವಿಡಿಯೋ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅದನ್ನ ಕೊಡಿ. ಇಲ್ಲಿ ಕನ್ನಡ ಅಂತ ಇದೆ, ಸೊ ಅದೇ ಇರ್ಲಿ. ನೆಕ್ಸ್ಟ್ ಶಾರ್ಟ್ ರಿಮಿಕ್ಸ್, ಅದು ಅಲೋ ಅಂತಾನೆ ಇರ್ಲಿ. ಇಲ್ಲಿ ಕೆಟಗರಿಯಲ್ಲಿ ನಿಮ್ಮ ವಿಡಿಯೋ ಯಾವ ಕೆಟಗರಿಯಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಇದೆಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಈಗ ಫಿಫ್ತ್ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರೆ ಈ ರೀತಿಯ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮಾನಿಟೈಸೇಷನ್ ಕ್ಲಿಕ್ ಮಾಡಿ ಆನ್ ಅಥವಾ ಆಫ್ ಅಂತ ಕೊಡಿ. ಆನ್ ಕೊಟ್ರೆ ನಿಮ್ಮ ಆ ವಿಡಿಯೋದಲ್ಲಿ ಆಡ್ಸ್ ಬಂದಾಗ ಅಲ್ಲಿಂದ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ. ಅದೇ ಏನಾದ್ರೂ ಆಫ್ ಕೊಟ್ರೆ ಅಲ್ಲಿಂದ ಯಾವುದೇ ತರದ ಅರ್ನಿಂಗ್ಸ್ ಆಗಲ್ಲ. ಗೊತ್ತು ಇಲ್ಲಿ ನೀವು ಆನ್ ಅಂತಾನೆ ಕೊಡ್ತೀರಾ ಅಂತ. ಸೊ ಆನ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಇನ್ನೊಂದು ಆಪ್ಷನ್ ಬರುತ್ತೆ, ಮಿಡ್ ರೋಲ್ ಆಡ್ಸ್ ಅಂತ. ಇದೇನಪ್ಪಾ ಅಂದ್ರೆ ನಿಮ್ಮ ವಿಡಿಯೋ 8 ನಿಮಿಷ ಡ್ಯೂರೇಷನ್ ಮೇಲೆ ಇದ್ರೆ ಆ ವಿಡಿಯೋ ಮಧ್ಯದಲ್ಲೂ ಕೂಡ ಒಂದು ಆಡ್ ಬರುತ್ತೆ. ಸೊ ನೀವೇನಾದ್ರೂ ಸೊ ಈ ರೀತಿ ಇಂಪಾರ್ಟೆಂಟ್ ವಿಷಯ ಮಾತಾಡುವಾಗ ಮಧ್ಯದಲ್ಲಿ ಬರುತ್ತಲ್ಲ, ಅದೇ ಮಿಡ್ ರೋಲ್ ಆಡ್ಸ್. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಇಲ್ಲಿ ಕೆಳಗಡೆ ಬಂದು ನನ್ ಆಫ್ ದ ಅಬೌವ್ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಮೇಲ್ಗಡೆ ಸಬ್ಮಿಟ್ ರೇಟಿಂಗ್ ನ ಕ್ಲಿಕ್ ಮಾಡಿ, ನಂತರ ನೆಕ್ಸ್ಟ್ ಅಂತ ಕೊಡಿ. ಸೊ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಇಲ್ಲ ಅಂದ್ರೆ ಬರಲ್ಲ. ಸೊ ಇದಾದ್ಮೇಲೆ ಈ ಪೇಜ್ ಅಲ್ಲಿ ನಿಮ್ಗೆ ಸಬ್ ಟೈಟಲ್ ಹಾಗೂ ಎಂಡ್ ಸ್ಕ್ರೀನ್ ನ ಆಡ್ ಮಾಡಬಹುದು. ಎಂಡ್ ಸ್ಕ್ರೀನ್ ಗೆ ಇಲ್ಲಿ ಆಡ್ ಅಂತ ಕೊಟ್ರೆ ನಿಮ್ಮ ವಿಡಿಯೋ ಎಂಡ್ ಆಗುವಾಗ ನಿಮ್ಮ ಆಡಿಯನ್ಸ್ ಗೆ ಬೇರೆ ವಿಡಿಯೋಸ್ ಗೆ ರೆಕಮೆಂಡ್ ಮಾಡ್ದಂಗೆ. ಸೊ ನೀವು ಯಾವ ವಿಡಿಯೋಗೆ ರೆಕಮೆಂಡ್ ಮಾಡ್ತೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕಾರ್ಡ್ಸ್ ನಲ್ಲೂ ಅಷ್ಟೇನೆ ಆಡ್ ಮೇಲೆ ಕ್ಲಿಕ್ ಮಾಡಿ. ಐ ಕಾರ್ಡ್ ಅಲ್ಲಿ ನೀವು ಯಾವ ವಿಡಿಯೋನ ಹಾಕ್ಬೇಕಂತ ಇರ್ತೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಕಾರ್ಡ್ಸ್ ಅಥವಾ ಐ ಬಟನ್ ಅಂದ್ರೆ ಸೊ ನಿಮ್ಮ ಒಂದು ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಬಗ್ಗೆ ಏನಾದ್ರು ಹೇಳ್ತಾ ಇದ್ದೀರಾ, ಅವಾಗ ಏನಿದೆ ಆ ಲಿಂಕ್ ನ ನೀವು ಇಲ್ಲಿ ಡೈರೆಕ್ಟ್ ಆಗಿ ಐ ಬಟನ್ ಅಲ್ಲಿ ಕೊಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲೂ ಕೊಡಬಹುದು. ಬಟ್ ಐ ಬಟನ್ ಅಲ್ಲಿ ಕೊಟ್ರೆ ಬೇಗ ಜನ ಅಲ್ಲಿ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಐ ಬಟನ್ ಗೆ ನೀವು ವಿಡಿಯೋ, ಪ್ಲೇ ಲಿಸ್ಟ್, ಇಲ್ಲಾಂದ್ರೆ ನಿಮ್ ವೆಬ್ಸೈಟ್ ಇದ್ರೆ ಅದರ ಲಿಂಕ್ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಫಿಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನಂತರ ಈ ಪೇಜ್ ಅಲ್ಲಿ ನಿಮ್ಗೆ ನಿಮ್ಮ ವಿಡಿಯೋದಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಕ್ಲೇಮ್ ಇದೇನೋ ಇಲ್ವಾ ಅಂತ ತೋರಿಸುತ್ತೆ. ಈ ಪೇಜ್ ನ ಒಮ್ಮೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪೇಜ್ ಇದೆ, ವಿಸಿಬಿಲಿಟಿ. ಸೊ ಇಲ್ಲಿ ನೀವು ನಿಮ್ಮ ವಿಡಿಯೋಸ್ ಯಾರಿಗೂ ಕಾಣಿಸಬಾರ್ದಂದ್ರೆ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಿಮ್ಮ ವಿಡಿಯೋಸ್ ಯಾರಿಗೂ ಕಾಣಿಸಲ್ಲ, ಜಸ್ಟ್ ನಿಮಗಷ್ಟೇ ಅಲ್ಲಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಅನ್ಲಿಸ್ಟೆಡ್. ಸೊ ನಿಮ್ಮ ವಿಡಿಯೋ ಲಿಂಕ್ ಯಾರ ಹತ್ರ ಕಳ್ಸಿರ್ತೀರಲ್ಲ ಅವರು ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಮಾತ್ರ ಅವರಿಗೆ ಆ ವಿಡಿಯೋ ಕಾಣಿಸುತ್ತೆ. ಸೊ ಬೇಸಿಕಲಿ ನಿಮ್ಮ ಆ ವಿಡಿಯೋ ಲಿಂಕ್ ಯಾರ ಹತ್ರ ಇರುತ್ತೆ ಅವ್ರಿಗೆ ಮಾತ್ರ ಆ ಒಂದು ವಿಡಿಯೋ ಕಾಣುತ್ತೆ ಅನ್ಲಿಸ್ಟೆಡ್ ಅಲ್ಲಿ ಇದ್ರೆ. ಸೊ ಈ ಒಂದು ಆಪ್ಷನ್ ಏನಿದೆ ಜನರಲಿ ನೀವು ಪ್ರಮೋಷನ್ ಮಾಡುವಾಗ ಯೂಸ್ ಆಗುತ್ತೆ. ಸೊ ನೀವು ವಿಡಿಯೋಸ್ ನ ಎಡಿಟ್ ಮಾಡಿ ಅನ್ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿ ಆ ಒಂದು ಲಿಂಕ್ ನ ಆ ಬ್ರಾಂಡ್ ಜೊತೆ ನೀವು ಶೇರ್ ಮಾಡಿದಾಗ ಅವರು ಒಮ್ಮೆ ಆ ವಿಡಿಯೋನ ಚೆಕ್ ಮಾಡಿ ಏನಾದ್ರೂ ಕರೆಕ್ಷನ್ ಇದ್ರೆ ಮತ್ತೆ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಆಡಿಯನ್ಸ್ ಗೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದಾರಂತ ಗೊತ್ತೂ ಆಗಲ್ಲ, ಆ ಬ್ರಾಂಡ್ ಗೂ ಕೂಡ ನಿಮ್ಮ ವಿಡಿಯೋ ಯಾವ ರೀತಿ ಕಾಣಿಸುತ್ತೆ ಅಂತ ಲಿಂಕ್ ಶೇರ್ ಮಾಡಿ ನೀವು ಹೇಳ್ಬಹುದು. ಇದಾದ್ಮೇಲೆ ಬರುತ್ತೆ ಮೆಂಬರ್ಸ್ ಓನ್ಲಿ ಆಪ್ಷನ್. ಸೊ ನಿಮ್ಮ ಚಾನಲ್ ಅಲ್ಲಿ ಯಾರೆಲ್ಲ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಸ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಂದ್ರೆ ಅವಾಗ ನೀವು ಈ ಆಪ್ಷನ್ ನ ಸೆಲೆಕ್ಟ್ ಮಾಡಬೇಕು. ಅದೇ ಏನಾದ್ರೂ ಮೆಂಬರ್ಸ್ ಇಲ್ದೇ ಇರೋರು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತ ಕೂಡ ಕಾಣಿಸುತ್ತೆ. ಇದಾದ್ಮೇಲೆ ಲಾಸ್ಟ್ ಆಪ್ಷನ್ ಬಂದು ಪಬ್ಲಿಕ್.
ಸೊ ಇದು ನಾರ್ಮಲ್, ನಿಮ್ಗೆ ಗೊತ್ತೇ ಇದೆ. ಪಬ್ಲಿಕ್ ಅಲ್ಲಿ ಇದ್ದು ನೀವು ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಏನಿದೆ ನಿಮ್ಮ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ರೀಚ್ ಆಗುತ್ತೆ, ಅವರಿಗೆ ನೋಟಿಫಿಕೇಶನ್ ಕೂಡ ಹೋಗುತ್ತೆ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂತ. ಸೊ ಅದಕ್ಕೆ ಹೇಳೋದು, ನೀವು ಕೂಡ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ, ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ. ಇದಾದ್ಮೇಲೆ ಇಲ್ಲೊಂದು ಆಪ್ಷನ್ ಇದೆ, ಸ್ಕೆಡ್ಯೂಲ್ ಅಂತ. ಇದೇನಂದ್ರೆ ಇಲ್ಲಿ ನೀವು ಪರ್ಟಿಕ್ಯುಲರ್ ಡೇಟ್ ಹಾಗೂ ಟೈಮ್ ನ ಕೊಟ್ಟು ಸ್ಕೆಡ್ಯೂಲ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಗೆ ನಿಮ್ಮ ವಿಡಿಯೋ ಪಬ್ಲಿಕ್ ಆಗುತ್ತೆ. ಉದಾಹರಣೆಗೆ ನೀವು ಯಾವುದೇ ಒಂದು ಮದುವೆ ಅಥವಾ ಫಂಕ್ಷನ್ ಗೆ ನಾಳೆ ಹೋಗ್ಬೇಕಾಗಿರುತ್ತೆ, ಬಟ್ ನಿಮ್ಗೆ ಗೊತ್ತು ಅಲ್ಲಿ ಹೋಗಿದ್ಮೇಲೆ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕೆ ಆಗಲ್ಲ ಅಂತ. ಸೊ ಅವಾಗ ಏನಿದೆ, ನೀವು ಇವತ್ತೇ ಆ ಒಂದು ಡೇಟ್ ಹಾಗೂ ಟೈಮ್ ನ ಇಲ್ಲಿ ಸ್ಕೆಡ್ಯೂಲ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ನಾಳೆ ಆ ಪರ್ಟಿಕ್ಯುಲರ್ ಟೈಮಿಂಗ್ ಗೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅದೇ ನೀವೇನಾದ್ರೂ ಸೆಟ್ ಆಸ್ ಪ್ರೀಮಿಯರ್ ಕೊಟ್ರೆ ವಿಡಿಯೋ ಅಪ್ಲೋಡ್ ಆಗೋ ಮುಂಚೆ ಸಬ್ಸ್ಕ್ರೈಬರ್ಸ್ ಗೆ ನೋಟಿಫಿಕೇಶನ್ ಬರುತ್ತೆ, ಈ ಒಂದು ಟೈಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಿದೆ ಅಂತ. ಸೊ ಇದರಲ್ಲಿ ನೀವು ಯಾವ ಆಪ್ಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಸ್ಕೆಡ್ಯೂಲ್ ಅಥವಾ ಪಬ್ಲಿಷ್ ಅಂತ ಕೊಡಿ. ಇಲ್ಲಿಗೆ ನಿಮ್ಮ ವಿಡಿಯೋ ಕರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ. ಸೊ ಈಗ ಬಂದು ಬೋನಸ್ ಟಿಪ್, ವಿಡಿಯೋನ ಯಾವ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅಪ್ಲೋಡ್ ಟೈಮಿಂಗ್ ಚಾನಲ್ ಟು ಚಾನಲ್ ಡಿಪೆಂಡ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಆಡಿಯನ್ಸ್ ಮೇಲೆ ಡಿಪೆಂಡ್. ನಿಮ್ಮ ಚಾನಲ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಲೆಸನ್ಸ್ ನ ಹೇಳ್ಕೊಡ್ತೀರಾ, ಎಜುಕೇಶನ್ ಬಗ್ಗೆ ಟೀಚ್ ಮಾಡ್ತೀರಾ ಅಂದ್ರೆ ನಿಮ್ಮ ವಿಡಿಯೋ ಸಂಜೆ ಟೈಮ್ ಅಲ್ಲಿ ಒಳ್ಳೆ ವ್ಯೂಸ್ ಬರುತ್ತೆ. ಅದೇ ನಿಮ್ಮ ಚಾನಲ್ ಬಂದು ಕುಕಿಂಗ್ ಅಥವಾ ವ್ಲಾಗ್ಸ್ ಬಗ್ಗೆ ಇದೆ ಅಂದ್ರೆ ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ವ್ಯೂಸ್ ಬರುತ್ತೆ. ಸೊ ಈ ರೀತಿ ಅಪ್ಲೋಡ್ ಟೈಮ್ ಏನಿದೆ ಅಲ್ಲ, ನಿಮ್ಮ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಆಡಿಯನ್ಸ್ ಯಾವ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರಪ್ಪ ಅದನ್ನ ತಿಳ್ಕೊಬೇಕಂದ್ರೆ ಒಂದು ಕಮ್ಯುನಿಟಿ ಪೋಲ್ ನ ಹಾಕಿ ಅಲ್ಲಿ ಡಿಫ್ರೆಂಟ್ ಟೈಮಿಂಗ್ ಆಪ್ಷನ್ ಕೂಡ ನಿಮ್ಮ ಆಡಿಯನ್ಸ್ ಗೆ ಕೊಡಿ, ಯಾವ ಟೈಮ್ ಅಲ್ಲಿ ವಿಡಿಯೋ ಹಾಕಿದ್ರೆ ನಿಮ್ಗೆ ಕನ್ವೀನಿಯಂಟ್ ಇರುತ್ತೆ ಅಂತ. ಸೊ ಅಲ್ಲಿಂದಾನೇ ನಿಮ್ಗೆ ಆನ್ಸರ್ ಕೂಡ ಸಿಗುತ್ತೆ. ಈವನ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕಲರ್ ಆಗಿ ನಿಮ್ಮ ಆಡಿಯನ್ಸ್ ಯಾವಾಗ ಆಕ್ಟಿವ್ ಇರ್ತಾರೆ ಅಂತ ತೋರಿಸುತ್ತೆ, ಬಟ್ ಅದಂತೂ ನನಗೆ ವರ್ಕೌಟ್ ಆಗಿಲ್ಲ. ಇವತ್ ಯಾವ ಟೈಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಲ್ಲ, ನೆಕ್ಸ್ಟ್ ದಿನ ಅದೇ ಟೈಮ್ ಅಲ್ಲಿ ಆಡಿಯನ್ಸ್ ಆಕ್ಟಿವ್ ಇದ್ದಾರೆ ಅಂತ ತೋರಿಸ್ತಾ ಇದೆ. ಏನ್ ಮಾಡೋದು ಹೇಳಿ? ಸೊ ಅದಕ್ಕೆ ಹೇಳಿದ್ನಲ್ಲ, ಪೋಲ್ ಹಾಕಿ ನಿಮ್ಮ ಆಡಿಯನ್ಸ್ ಯಾವಾಗ ಆಕ್ಟಿವ್ ಇರ್ತಾರೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ತುಂಬಾ ವಿಡಿಯೋನ ಎಳ್ದಾಡೋದೇನ್ ಬೇಡ, ಇಲ್ಲಿಗೆ ವಿಡಿಯೋನ ಕ್ಲೋಸ್ ಮಾಡೋಣ. ಬಟ್ ಹಾ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮತ್ತೇನ್ ಆಪ್ಷನ್ ಇರೋದು ಅಷ್ಟೇ. ಇದನ್ನ ಮಾಡೋದನ್ನ ಮರಿಬೇಡಿ. ಇದಲ್ದೆ ಬೇರೆ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಪ್ಪ ಇಲ್ಲಿ ಕಮೆಂಟ್ ಮಾಡಕ್ ಆಗಲ್ಲ ಅಂದ್ರೆ ಇನ್ಸ್ಟಾದಲ್ಲಿ ಬೇಕಾದ್ರೆ ಕನೆಕ್ಟ್ ಆಗಿ ಅಲ್ಲಿ ನಿಮ್ಮ ಏನಾದ್ರು ಡೌಟ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಮತ್ತೆ ಅಷ್ಟೇ.